ನಮಸ್ಕಾರ. ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ದೇವನದಿ, ಪುಣ್ಯವತಿ, ಪರಮ ಪಾವನೆ ಹೀಗೆಂದೆಲ್ಲ ಅನೇಕ ಹೆಸರಿನಿಂದ ಕರೆಸಿಕೊಳ್ಳುವಂತಹ ಗಂಗೆ ಭೂಮಿಗೆ ಅವತರಿಸಿದಂತಹ ಕಥೆ ನಿಮಗೆ ಗೊತ್ತಾ? ಭೂಮಿಗೆ ಯಾಕೆ ಬಂದಳು, ಹೇಗೆ ಬಂದಳು, ಯಾವ ಕಾರಣಕ್ಕಾಗಿ ಭೂಮಿಯಲ್ಲಿ ದೇವಗಂಗೆ ಹರಿದು ಬಂದಳು ಅನ್ನೋ ಕಥೆ ಗೊತ್ತಾದ್ರೆ ನೀವು ಗಂಗೆಯನ್ನ ನಿತ್ಯವೂ ಸ್ಮರಣೆ ಮಾಡ್ತೀರಿ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ಗಂಗೆ ಭೂಮಿಯಲ್ಲಿ ಅವತರಿಸಿದಂತಹ ದಿನ. ಇದರ ಹಿಂದೆ ಅತ್ಯದ್ಭುತವಾದಂತಹ ಕಥೆ ಇದೆ. ಅದನ್ನ ನಾನ್ ಹೇಳ್ತೀನಿ. ತಪ್ಪದೆ ಅಶ್ವಮಂದಿರವನ್ನ ಸಬ್ಸ್ಕ್ರೈಬ್ ಮಾಡಿ. ಸಗರ ಮಹಾರಾಜ, ಅವನಿಗೆ ಇಬ್ಬರು ಹೆಂಡಿರು. ಒಬ್ಬಳು ಕೇಶಿನಿ, ಮತ್ತೊಬ್ಬಳು ಸುಮತಿ. ಸಗರ ಮಹಾರಾಜನ ಇಬ್ಬರು ಹೆಂಡಿರಿಗೂ ಕೂಡ ಮಕ್ಕಳಿರ್ಲಿಲ್ಲ. ಮಕ್ಕಳ ಚಿಂತೆಯಲ್ಲಿ ಸಗರ ಮಹಾರಾಜ ಚಿಂತಾಕ್ರಾಂತನಾಗಿರುವಾಗ ಔರ್ವ ಮಹರ್ಷಿಯ ಕುರಿತು ಆತ ತಪಸ್ಸನ್ನ ಆಚರಿಸ್ತಾನೆ. ಔರ್ವ ಮಹರ್ಷಿ ಸಗರನ ತಪಸ್ಸಿಗೆ ಒಲಿದು ವರವನ್ನ ಕೊಡ್ತಾರೆ. ಆ ವರ ಎಷ್ಟು ವಿಚಿತ್ರವಾಗಿತ್ತು ಅಂದ್ರೆ, ಒಬ್ಬ ಹೆಂಡತಿಯಲ್ಲಿ ಒಬ್ಬ ಮಗ ಜನಿಸ್ತಾನೆ, ಮತ್ತೊಬ್ಬ ಹೆಂಡತಿಯಲ್ಲಿ 60,000 ಮಕ್ಕಳು ಜನಿಸ್ತಾರೆ ಅನ್ನುವಂಥ ವರವನ್ನ ಕೊಡ್ತಾರೆ. ಸಗರ ಮಹಾರಾಜ ಬಂದು ಅದನ್ನ ಹೆಂಡತಿಯರಿಗೆ ಹೇಳಿದಾಗ ಕೇಶಿನಿ ನನಗೆ ಒಬ್ಬ ಮಗ ಸಾಕು ಅನ್ನೋ ತೃಪ್ತಿಯನ್ನ ಪಡ್ತಾಳೆ. ಆದ್ರೆ ಸುಮತಿ ನನಗೆ 60,000 ಮಕ್ಕಳು ಬೇಕು ಅನ್ನುವಂಥ ಬೇಡಿಕೆಯನ್ನ ಇಡ್ತಾಳೆ. ಹೀಗೆ ಕಾಲಾಂತರದಲ್ಲಿ ಕೇಶಿನಿಯಲ್ಲಿ ಒಬ್ಬ ಮಗ, ಅವನ ಹೆಸರು ಅಸಮಂಜಸ. ಇನ್ನು ಸುಮತಿಯಲ್ಲಿ 60,000 ಮಕ್ಕಳು ಜನಿಸ್ತಾರೆ. ಈ ಅಸಮಂಜಸನಿಗೆ ರಾಜ್ಯಭಾರವನ್ನ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ. ಅವನು ವೈರಾಗ್ಯದ ಕಡೆ ಮುಖ ಮಾಡಿದ್ದ, ವಿರಾಗಿಯಾಗಬೇಕು ಅಂತ ಬಯಸ್ತಿದ್ದ. ಆದ್ರೆ ಅಪ್ಪನ ಬಲವಂತ, ರಾಜ್ಯಭಾರವನ್ನ ಮಾಡಬೇಕು, ನೀನು ರಾಜ್ಯವನ್ನ ನೋಡಿಕೊಳ್ಳಬೇಕು ಅನ್ನೋ ಬಲವಂತ ತುಂಬಾ ಆಗಿತ್ತು. ಆಗ ಅಸಮಂಜಸ ದುಷ್ಟ ಪ್ರವೃತ್ತಿಗೆ ಇಳಿತಾನೆ. ಈ ದುಷ್ಟ ಪ್ರವೃತ್ತಿ ಕೇವಲ ನೆಪಕ್ಕೆ ಮಾತ್ರ. ಹೀಗೆ ದುಷ್ಟ ಪ್ರವೃತ್ತಿಯನ್ನ ನಾನು ಮುಂದುವರಿಸಿಕೊಂಡು ಹೋದ್ರೆ ನನ್ನಪ್ಪ ರಾಜ್ಯದಿಂದ ನನ್ನನ್ನ ಕಳಿಸಿ ಬಿಡ್ತಾನೆ, ನನಗೆ ಮುಕ್ತಿ ಸಿಗ್ತದೆ ಅನ್ನೋದು ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ಈ ಅಸಮಂಜಸ ದುಷ್ಟ ಪ್ರವೃತ್ತನಾಗ್ತಾನೆ. ಜೊತೆಗೆ ಸಗರ ಮಹಾರಾಜ ಇದನ್ನ ನೋಡಿ ನೋಡಿ ಬೇಸತ್ತು ಆತನನ್ನ ರಾಜ್ಯದಿಂದ ಕಳಿಸಿಬಿಡ್ತಾನೆ. ಮುಂದೆ ಅಸಮಂಜಸನ ಮಗ ಅಂಶುಮಾನನನ್ನ ಪಟ್ಟಕ್ಕೆ ಏರಿಸ್ತಾನೆ. ಇತ್ತ 60,000 ಮಕ್ಕಳು ಕೂಡ ದುಷ್ಟ ಪ್ರವೃತ್ತಿಯಲ್ಲಿ ತೊಡಗಿರ್ತಾರೆ. ಕಾಲ ಹೀಗೆ ಸಾಕ್ತಿರ್ತದೆ. ಒಂದೊಮ್ಮೆ ಸಗರ ಮಹಾರಾಜನಿಗೆ ಅಶ್ವಮೇಧ ಯಾಗವನ್ನ ಮಾಡಬೇಕು ಅನ್ನೋ ಮನಸ್ಸಾಗ್ತದೆ. ಅಶ್ವಮೇಧ ಯಾಗದಲ್ಲಿ ಅಶ್ವವನ್ನ ತರ್ತಾರೆ. ಅಶ್ವಮೇಧ ಯಾಗದ ಪ್ರಕ್ರಿಯೆಯಂತೆ ಅಶ್ವವನ್ನ ಸಂಚರಿಸಲಿಕ್ಕೆ ಬಿಡ್ತಾರೆ. ಈ ವಿಚಾರ ಗೊತ್ತಾದ ದೇವಲೋಕದ ಇಂದ್ರ ರಾಕ್ಷಸನ ವೇಷ ಧರಿಸಿ ಅಶ್ವವನ್ನ ತೆಗೆದುಕೊಂಡು ಹೋಗಿ ರಸಾತಳದಲ್ಲಿರುವ ಕಪಿಲ ಮಹರ್ಷಿಯ ಕುಟೀರದಲ್ಲಿ ಬಿಟ್ಬಿಡ್ತಾನೆ. ಎಷ್ಟು ದಿನವಾದ್ರೂ ಅಶ್ವದ ಸುದ್ದಿ ಗೊತ್ತಾಗದೇ ಇರುವಂತಹ ಸಗರ ಮಹಾರಾಜನಿಗೆ ಚಿಂತೆ ಉಂಟಾಗ್ತದೆ. ಆತ 60,000 ಮಕ್ಕಳಿಗೂ ಆದೇಶ ನೀಡಿ ಆ ಕುದುರೆಯನ್ನ ಹುಡುಕಿಕೊಂಡು ಬರುವಂತೆ ಸೂಚಿಸ್ತಾನೆ. ಈ 60,000 ಮಕ್ಕಳು ಭೂಮಿಯಲ್ಲಿ ಅಲೆದಾಡ್ತಾರೆ. ಇಡೀ ಭೂಮಿಯನ್ನ ಸುತ್ತಿದರೂ ಅಶ್ವದ ಸುಳಿವು ಅವರಿಗೆ ಸಿಗೋದಿಲ್ಲ. ಆಗ ಸಮುದ್ರವನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಸಮುದ್ರವನ್ನ ಅಗೆಯುವಂತ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ. ಆದ್ರೆ ಸಮುದ್ರದಲ್ಲಿಯೂ ಪತ್ತೆ ಆಗೋದಿಲ್ಲ. ಹಾಗೆ ಸಮುದ್ರವನ್ನ ಅಗಿತಾ ಹೋಗಿ ಮುಂದೆ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಪಾತಾಳದಲ್ಲಿಯೂ ಕೂಡ ಕುದುರೆ ಪತ್ತೆ ಆಗೋದಿಲ್ಲ. ನಂತರ ರಸಾತಳದಲ್ಲಿ ಹೋದಾಗ ಕಪಿಲ ಮಹರ್ಷಿಗಳು ಅಲ್ಲಿ ತಪಸ್ಸು ಮಾಡ್ತಾ ಕುಳಿತಿರ್ತಾರೆ. ಅವರ ಪಕ್ಕದಲ್ಲಿಯೇ ಈ ಅಶ್ವ ಇರ್ತದೆ. ಹೀಗೆ ಕಪಿಲ ಮಹರ್ಷಿಗಳ ಜೊತೆಗೆ ಆ ಅಶ್ವವನ್ನ ಕಂಡಾಗ ಅವರಿಗೆ ಅನಿಸ್ತದೆ, ಕಪಿಲ ಮಹರ್ಷಿಗಳೇ ಈ ಅಶ್ವವನ್ನ ತಂದು ಇಲ್ಲಿ ಕಟ್ಟಿ ಹಾಕಿಕೊಂಡಿದ್ದಾರೆ ಅನ್ನುವಂಥ ತಪ್ಪು ತಿಳುವಳಿಕೆಗೆ ಬರ್ತಾರೆ. ಜೊತೆಗೆ ಕೋಪಗೊಂಡು ಕಪಿಲ ಮಹರ್ಷಿಗಳ ಮೇಲೆ ಪ್ರಹಾರವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಮೊದಲೇ ಮಹಾಮಹರ್ಷಿಗಳು, ವಿಷ್ಣುವಿನ ಸಾಕ್ಷಾತ್ ಅಂಶವಾದಂತಹ ಕಪಿಲ ಮಹರ್ಷಿಗಳು ಕೋಪಗೊಂಡು ಸದ್ಯದಲ್ಲೇ ಕ್ಷಣಾರ್ಧದಲ್ಲೇ 60,000 ಮಕ್ಕಳನ್ನು ಕೂಡ ಭಸ್ಮ ಮಾಡಿ ಬಿಡ್ತಾರೆ. ಈ ಕಥೆ ನಡೆದು ಹೋಗ್ತದೆ. ಇತ್ತ 60,000 ಮಕ್ಕಳು ಅಶ್ವವನ್ನ ತೆಗೆದುಕೊಂಡು ತಿರುಗಿ ವಾಪಸ್ ರಾಜ್ಯಕ್ಕೆ ಬರೋದೇ ಇಲ್ಲ. ಸಗರ ಮಹಾರಾಜನಿಗೆ ಮತ್ತೆ ಚಿಂತೆ ಉಂಟಾಗ್ತದೆ. ಆಗ ಆತ ಮೊಮ್ಮಗನಾದ ಅಂಶುಮಾನನನ್ನ ಕಳಿಸ್ತಾನೆ. ನೋಡ್ಕೊಂಡ್ ಬಾ, ಹುಡುಕೊಂಡ್ ಬಾ ಅಂತ ಹೇಳಿ. ಈ ಅಂಶುಮಾನ ಏನ್ ಮಾಡ್ತಾನೆ, ಇಡೀ ಭೂಮಿಯನ್ನ ಸಂಚರಿಸ್ತಾನೆ, ಸಮುದ್ರವನ್ನು ಹುಡುಕ್ತಾನೆ, ಪಾತಾಳ ಲೋಕದಲ್ಲಿಯೂ ನೋಡ್ತಾನೆ, ಕಡೆಗೆ ರಸಾತಳ ಲೋಕದಲ್ಲಿ ಬಂದು ಕಪಿಲ ಮಹರ್ಷಿಗಳನ್ನ ಭೇಟಿ ಮಾಡ್ತಾನೆ. ಆಗ ಕಪಿಲ ಮಹರ್ಷಿಗಳು ನಡೆದ ವೃತ್ತಾಂತವನ್ನೆಲ್ಲ ಅವನಿಗೆ ತಿಳಿಸ್ತಾರೆ. ಆದ್ರೆ ಅಂಶುಮಾನ ತುಂಬಾ ದುಃಖಿತನಾಗ್ತಾನೆ. ನಮ್ಮ ಪೂರ್ವಿಕರಿಗೆ ಈ ಗತಿ ಆಗಿ ಹೋಯ್ತಲ್ಲ ಅನ್ನೋ ದುಃಖಕ್ಕೆ ಈಡಾದಾಗ ಕಪಿಲ ಮಹರ್ಷಿಗಳು ಆತನಿಗೆ ಒಂದು ಸೂಚನೆಯನ್ನ ನೀಡ್ತಾರೆ.
ನಿಮ್ಮ ಪೂರ್ವಿಕರಿಗೆ ಸದ್ಗತಿ ಆಗಬೇಕು ಅಂತಾದ್ರೆ ದೇವಲೋಕದ ಗಂಗೆ ಆ ಪುಣ್ಯವತಿ ಈ ಭಸ್ಮದ ಮೇಲೆ ಹರಿದಾಗ ಅವರಿಗೆ ಸದ್ಗತಿ ಉಂಟಾಗ್ತದೆ ಅನ್ನೋದನ್ನ ತಿಳಿಸ್ತಾರೆ. ಅಂಶುಮಾನ ಕುದುರೆಯನ್ನ ತೆಗೆದುಕೊಂಡು ಹೋಗಿ ಸಗರನಿಗೆ ಒಪ್ಪಿಸ್ತಾನೆ. ಅಶ್ವಮೇಧ ಯಾಗವು ಅಲ್ಲಿ ಪೂರ್ಣವಾಗ್ತದೆ. ಮುಂದೆ ಇದೇ ಚಿಂತೆಯಲ್ಲಿ ಸಗರ ಮಹಾರಾಜ ಚಿಂತಾಕ್ರಾಂತನಾಗಿ ದೇಹವನ್ನ ತ್ಯಜಿಸ್ಬಿಡ್ತಾನೆ. ಮುಂದೆ ಅಂಶುಮಾನ 25,000 ವರ್ಷಗಳ ಕಾಲ ಘೋರ ತಪಸ್ಸನ್ನ ಮಾಡ್ತಾನೆ ಗಂಗೆಯನ್ನ ಭೂಮಿಗೆ ಕರೆದುಕೊಂಡು ಬರುವುದಕ್ಕೋಸ್ಕರ. ಆದ್ರೆ ಅದು ಫಲಕಾರಿಯಾಗೋದಿಲ್ಲ. ನಂತರ ಬರುವಂತಹ ಅವನ ಮಗ ದಿಲೀಪ ಕೂಡ ಈ ಪ್ರಯತ್ನದಲ್ಲಿ ಸಾಕಷ್ಟು ತಪಸ್ಸುಗಳನ್ನ ಆಚರಿಸ್ತಾನೆ. ಆದ್ರೆ ಅದು ಫಲ ನೀಡೋದಿಲ್ಲ. ನಾವು ಸರ್ವೇ ಸಾಮಾನ್ಯವಾಗಿ ಕೇಳೇ ಇರ್ತೀವಿ, ಯಾರಾದ್ರೂ ಮಹಾಪ್ರಯತ್ನವನ್ನ ಮಾಡ್ತಿದ್ರೆ ಅದನ್ನ ಭಗೀರಥ ಪ್ರಯತ್ನ ಅಂತ ಕರಿತೀವಿ. ಅಂದ್ರೆ ದಿಲೀಪನ ನಂತರ ಬರುವಂಥವನೇನಿದ್ದಾನಲ್ಲ ಅವನೇ ಭಗೀರಥ. ಭಗೀರಥನ ಪ್ರಯತ್ನ ಅದೆಷ್ಟು ಮಹಾನ್ ಪ್ರಯತ್ನವಾಗಿತ್ತಂದ್ರೆ ಭಗೀರಥ ರಾಜ್ಯವನ್ನ, ಭೋಗವನ್ನ, ಭಾಗ್ಯಗಳನ್ನೆಲ್ಲ ತ್ಯಜಿಸಿ ತಪಸ್ಸನ್ನ ಆಚರಿಸಲಿಕ್ಕೆ ಹೊರಡ್ತಾನೆ. ಭಗೀರಥ ತಪಸ್ಸು ಮಾಡ್ತಾ 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 ಮೊದಲು ಬ್ರಹ್ಮದೇವರನ್ನ ಒಲಿಸಿಕೊಳ್ತಾನೆ. ಬ್ರಹ್ಮದೇವರು ವರವನ್ನ ನೀಡ್ತಾರೆ. ಗಂಗೆ ಏನೋ ಭೂಮಿಗೆ ಬರ್ತಾಳೆ, ನಿನ್ನ ಪೂರ್ವಿಕರಿಗೆ ಗಂಗೆ ಹರಿದು ಸದ್ಗತಿಯನ್ನೂ ನೀಡ್ತಾಳೆ. ಆದರೆ ಗಂಗೆ ಭೂಮಿಗೆ ಬರುವಾಗ ಆಕೆಯ ವೇಗವನ್ನ, ರಭಸವನ್ನ ತಡೆಯುವಂತಹ ಶಕ್ತಿ ಭೂಮಿಗೆ ಇಲ್ಲ. ಹಾಗಾಗಿ ನೀನು ರುದ್ರದೇವರನ್ನ ಕುರಿತು ತಪಸ್ಸು ಮಾಡು, ಅವರು ಇದಕ್ಕೆ ಏನಾದ್ರೂ ಒಂದು ಉಪಾಯವನ್ನ ಸೂಚಿಸ್ತಾರೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ನಂತರ ಭಗೀರಥ ರುದ್ರದೇವರನ್ನ ಕುರಿತು ತಪಸ್ಸು ಮಾಡ್ಲಿಕ್ಕೆ ಹೊರಡ್ತಾನೆ. ರುದ್ರದೇವರನ್ನ ಪ್ರಾರ್ಥಿಸ್ತಾನೆ. ಗಂಗೆ ಹರಿದು ಬರ್ತಾಳೆ, ಆಕೆಯ ರಭಸವನ್ನ ತಡೆಯುವಂತಹ ಶಕ್ತಿ ಈ ಭೂಮಿಗಿಲ್ಲ, ನೀವು ಹೇಗಾದರೂ ಮಾಡಿ ಗಂಗೆ ಈ ಭೂಮಿಗೆ ಬರುವಂತೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ರುದ್ರದೇವರನ್ನ ತಪಸ್ಸು ಮಾಡ್ತಾನೆ. ಇತ್ತ ಗಂಗೆ ತನ್ನ ವೇಗ, ತನ್ನ ರಭಸದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗರ್ವದಿಂದಲೇ ಗಂಗೆ ಭೂಮಿಗೆ ಬರಬೇಕು ಅಂತ ಹೇಳಿ ನಿರ್ಧರಿಸ್ತಾಳೆ. ಇನ್ನೇನು ಗಂಗೆ ಭೂಮಿಗೆ ಹರಿದು ಬರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಗರ್ವದಿಂದಲೇ, ಹೆಚ್ಚು ರಭಸದಿಂದಲೇ ಹರಿಲಿಕ್ಕೆ ಶುರು ಮಾಡ್ತಾಳೆ. ಆಗ ರುದ್ರದೇವರು, ಮಹಾದೇವ ಶಿವ ತನ್ನ ವಿಶಾಲವಾದ ಜಟೆಗಳನ್ನ ಬೀಸಿ ಆ ಗಂಗೆಯನ್ನ ಜಟೆಗಳಲ್ಲಿ ಕಟ್ಟಿ ಹಾಕಿ ಬಿಡ್ತಾನೆ. ಭಗೀರಥನಿಗೆ ನಿರಾಸೆ ಆಗ್ತದೆ. ಇಷ್ಟೆಲ್ಲಾ ಪ್ರಯತ್ನ ಮಾಡಿ ಇನ್ನೇನು ಗಂಗೆ ಭೂಮಿಗೆ ಬರಬೇಕು, ಆದರೆ ಆಕೆಯ ಗರ್ವದಿಂದ, ಜೊತೆಗೆ ರುದ್ರದೇವರು ಆಕೆಯನ್ನ ಜಟೆಯಲ್ಲಿ ಕಟ್ಟಿ ಹಾಕಿಕೊಂಡು ಬಿಟ್ಟಿದ್ದಾರೆ. ಹೀಗೆಲ್ಲ ಚಿಂತಿತನಾಗಿ ರುದ್ರದೇವರನ್ನ ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಆಗ ರುದ್ರದೇವರು ತಮ್ಮ ಜಟೆಯಿಂದ ನಿಧಾನವಾಗಿ ಗಂಗೆಯನ್ನ ಹರಿದು ಬಿಡ್ತಾರೆ. ಅದು ಇಂದು ಹಿಮಾಲಯದಲ್ಲಿ ಹರಿದು ಬರುವಂತಹ ಗಂಗೆಯಾಗಿದೆ. ಹೀಗೆ ಹರಿದು ಬರ್ತಿರುವಂತಹ ಗಂಗೆ ಹೇಗೆ ಬರ್ತಾಳೆ ಅಂದ್ರೆ, ಆಗಲೇ ಮುಂಚಿತವಾಗಿಯೇ ಭಗೀರಥ ಈ ಒಂದು ಗಂಗೆ ಬರ್ಲಿಕ್ಕೆ ದಾರಿಯನ್ನ ನಿರ್ಮಿಸಿರ್ತಾನೆ. ಗಂಗೆ ಹಿಂದೆ ಹಿಂದೆ ಬರ್ತಿರ್ತಾಳೆ, ಭಗೀರಥ ಮುಂದೆ ಮುಂದೆ ದಾರಿಯಲ್ಲಿ ಸಾಕ್ತಿರ್ತಾನೆ. ಹೀಗೆ ರಭಸವಾಗಿ ಹರಿದು ಬರ್ತಿರುವಂತಹ ಗಂಗೆ ಹರಿದು ಬರ್ತಾ 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 ಜನ್ಹು ಮಹರ್ಷಿಗಳ ಕುಟೀರವನ್ನ ಸೇರ್ತಾಳೆ. ಜನ್ಹು ಮಹರ್ಷಿಗಳ ಯಾಜ್ಞಶಾಲೆ ಅಲ್ಲಿರ್ತದೆ. ಆ ಯಾಜ್ಞಶಾಲೆಯಲ್ಲಿ ಜನ್ಹು ಮಹರ್ಷಿಗಳು ತಪೋನಿರತರಾದಾಗ ಅವರಿಗೆ ಅದು ಭಂಗವನ್ನ ಉಂಟು ಮಾಡ್ತದೆ. ಅವರು ಕೋಪಿತರಾಗಿ ಇಡೀ ಗಂಗೆಯನ್ನೇ ಆಪೋಷಣ ಮಾಡಿಬಿಡ್ತಾರೆ, ಇಡೀ ಗಂಗಾ ನದಿಯನ್ನೇ ಕುಡಿದು ಬಿಡ್ತಾರೆ. ಮತ್ತೆ ಭಗೀರಥನಿಗೆ ನಿರಾಸೆ. ಆಗ ಎಲ್ಲರೂ ಸೇರಿ ಆ ಜನ್ಹು ಮಹರ್ಷಿಗಳನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಜನ್ಹು ಮಹರ್ಷಿಗಳು ತಮ್ಮ ಕಿವಿಯಿಂದ ಗಂಗೆಯನ್ನ ಹೊರಗೆ ಬಿಡ್ತಾರೆ. ಅದೇ ಇಂದು ಗಂಗೆಗೆ ಇರುವಂತಹ ಹೆಸರು. ಜನ್ಹು ಮಹರ್ಷಿಗಳಿಂದ ಮತ್ತೆ ಆಕೆ ಬಂದಿದ್ದರಿಂದ ಅವರ ಮಗಳು ಎಂದು ಎನಿಸಿಕೊಂಡು ಜಾಹ್ನವಿ ಅನ್ನೋ ಹೆಸರು ಕೂಡ ಗಂಗೆಗಿದೆ. ಹೀಗೆ ಗಂಗೆ ಮುಂದೆ ಹರಿದು ಸಮುದ್ರವನ್ನೂ ಸೇರಿ, ಪಾತಾಳವನ್ನು ಸೇರಿ, ರಸಾತಳದಲ್ಲಿ ಈ 60,000 ಮಕ್ಕಳ ಭಸ್ಮದ ಮೇಲೆ ಹರಿದು ಅವರಿಗೆ ಸದ್ಗತಿಯನ್ನ ನೀಡ್ತಾಳೆ. ಹೀಗೆ ಭಗೀರಥನ ಮಹಾಪ್ರಯತ್ನದಿಂದ ಗಂಗೆ ಭೂಮಿಗೆ ಅವತರಿಸಿದಂತಹ ದಿನವೇ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ. ಕೇವಲ ಭಗೀರಥನ ವಂಶವನ್ನ ಅಷ್ಟೇ ಅಲ್ಲ, ಇಡೀ ಮನುಕುಲವನ್ನ, ಇಡೀ ಜೀವಕುಲವನ್ನ, ಇನ್ನೂ ಹೇಳಬೇಕು ಅಂದ್ರೆ ನಮ್ಮ ಭಾರತೀಯರ ಹೆಮ್ಮೆ ಪುಣ್ಯ ನದಿ ಗಂಗೆ ನಮ್ಮ ಭಾರತದಲ್ಲಿ ಹರಿದಿದೆ. ಪರಮ ಪವಿತ್ರವಾದ ಗಂಗೆ ನಮ್ಮೆಲ್ಲರ ಪಾಪಗಳನ್ನ, ಕಷ್ಟಗಳನ್ನ, ಸಂಕಷ್ಟಗಳನ್ನ ದೂರ ಮಾಡಿ ನಮ್ಮನ್ನ ಪುಣ್ಯದಾಯಕರನ್ನಾಗಿ ಮಾಡ್ತಿದೆ. ಇಂಥ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅಷ್ಟೇ ಅಲ್ಲ, ಗಂಗೆಯ ಸ್ಮರಣೆಯೂ ಕೂಡ ನಮಗೆ ಅಷ್ಟೇ ಪುಣ್ಯವನ್ನ ತಂದು ಕೊಡ್ತದೆ ಅನ್ನೋ ಮಾತು ಶಾಸ್ತ್ರದಲ್ಲಿದೆ. ಹಾಗಾಗಿ ಮುಖ್ಯವಾಗಿ ಇಂದು ನಾವು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿನ ಗಂಗೆಯ ಸ್ಮರಣೆಯನ್ನ ವಿಶೇಷವಾಗಿ ಮಾಡಬೇಕು. ಗಂಗೆಯ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.